ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಐಸೋಮಾರ್ಫಿಕ್ ಗ್ರಾಫ್ಸ್ ಅಲ್ಲಿ 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳಿದರೆ, ಡಿಫೈನ್ ಐಸೋಮಾರ್ಫಿಕ್ ಗ್ರಾಫ್ಸ್ ಅಂಡ್ ವೆರಿಫೈ ದ ಫಾಲೋಯಿಂಗ್ ಗ್ರಾಫ್ಸ್ ಆರ್ ಐಸೋಮಾರ್ಫಿಕ್ ಆರ್ ನಾಟ್. ಸೊ ಇದು ಎಷ್ಟು ಮಾರ್ಕ್ಸ್ ಕೇಳಿರುವಂತ ಪ್ರಾಬ್ಲಮ್? 6 ಮಾರ್ಕ್ಸ್ ಗೆ ಕೇಳಿರುವಂತ ಪ್ರಾಬ್ಲಮ್. ಸರಿನಾ? ಇದ್ರ ಡೆಫಿನಿಷನ್ ಅನ್ನ ಬರಿಬೇಕು. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡೆಫಿನಿಷನ್ ಅನ್ನ ಬರೀತೀನಿ. two graphs G1 and G2 ಸರಿನಾ? ಎರಡು ಗ್ರಾಫ್ ಅನ್ನ ತಗೊಂತ ಇದ್ದೀನಿ. G1 and G2 are called isomorphic graphs if and only if ನಾಲ್ಕು ಕಂಡೀಷನ್ಸ್ ಬರುತ್ತೆ. ಸೊ ಮೊದಲನೇ ಕಂಡೀಷನ್ ಏನು? both have same number of vertices ಅಂತ ಅಂದ್ರೇನು ನೋಡಿ, ಇಲ್ಲಿ ಎ ಬಿ ಸಿ ಡಿ ಸಿ ಡ್ಯಾಶ್ ಬಿ ಡ್ಯಾಶ್ ಇ ಡ್ಯಾಶ್ ಅಂತ ಇದಾವಲ್ಲ, ಇವುಗಳು ಸೇಮ್ ನಂಬರ್ ಇರಬೇಕು. ಈಗ ಎರಡು ಗ್ರಾಫ್ ಇದಾವೆ ಅಂತಂದ್ರೆ ಎರಡರಲ್ಲೂ ಕೂಡ ಸೇಮ್ ನಂಬರ್ ಆಫ್ ವರ್ಟಿಸಿಸ್ಗಳು ಇರಬೇಕು. ನೆಕ್ಸ್ಟ್ ಬೋತ್ ಮಸ್ಟ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಡ್ಜಸ್ ಅಂತಂದ್ರೇನು ನೋಡಿ, ಇಲ್ಲಿ ಲೈನ್ ಕನೆಕ್ಟಿಂಗ್ ಟು ವರ್ಟಿಸಿಸ್ ಗಳನ್ನ ನಾವೇನಂತ ಕರಿತೀವಿ? ಎಡ್ಜಸ್. ಸೊ ಇದೊಂದು ಎಡ್ಜು, ಈ ತರ ಸೇಮ್ ನಂಬರ್ ಆಫ್ ಎಡ್ಜಸ್ ಇರ್ಬೇಕು ಎರಡರಲ್ಲೂ ಕೂಡ. ನೆಕ್ಸ್ಟ್ ಡಿಗ್ರಿ ಸೀಕ್ವೆನ್ಸ್ ಸೇಮ್ ಇರಬೇಕು. ಸರಿನಾ? ಸೊ ಡಿಗ್ರಿ ಸೀಕ್ವೆನ್ಸ್ ಸೇಮ್ ಇರಬೇಕು. ಡಿಗ್ರಿ ಸೀಕ್ವೆನ್ಸ್ ಅಂತ ಅಂದ್ರೇನು? ಫಾರ್ ಎಕ್ಸಾಂಪಲ್ ಇವಾಗ ಇ ಅನ್ನೋ ಒಂದು ವರ್ಟೆಕ್ಸ್ ಇದೆ. ಸೊ ಇದ್ರ ಡಿಗ್ರಿ ಏನಾಗುತ್ತೆ? 2 ಆಗುತ್ತೆ. ಇದ್ರ ಡಿಗ್ರಿ 2. ಯಾಕೆ? ಒಂದು ಎಡ್ಜು ಎರಡು ಎಡ್ಜು ಕನೆಕ್ಟ್ ಆಗಿರೋದು. ಆ ಒಂದು ವರ್ಟೆಕ್ಸ್ಗೆ ಎರಡು ಎಡ್ಜ್ಗಳು ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ 2. ಇಲ್ಲಿ ಸಿ ಗೆ ಡಿಗ್ರಿ ಎಷ್ಟಾಗುತ್ತೆ? 1 2 3 ಎಡ್ಜು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಬಿ ಗೆ 1 2 3 ಎಡ್ಜ್ ಕನೆಕ್ಟ್ ಆಗಿದಾವೆ. ಸೊ ಡಿಗ್ರಿ ಈಸ್ 3. ಸೊ ಈ ತರ ಡಿಗ್ರಿಯನ್ನ ಬರೀಬೇಕು. ಸೊ ಇವಾಗ ಇದ್ರ ಡಿಗ್ರಿ ಎಷ್ಟು ಬರುತ್ತೆ? 2 ಬರುತ್ತೆ. ಇದ್ರ ಡಿಗ್ರಿ 3, ಇದ್ರದ್ದು 2, ಇದ್ರದ್ದು 3, ಇದ್ರದ್ದು 3, ಇದ್ರದ್ದು 2. ಸೊ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಎಷ್ಟಾಗುತ್ತೆ? 2 1 2 3 4 ಆಗುತ್ತೆ. ಇಲ್ಲಿ 2 ಬರುತ್ತೆ. ಇಲ್ಲಿ 1 2 3 4, ಇಲ್ಲಿ 4, ಇಲ್ಲಿ 2. ಸೊ ಈ ತರ ಫಸ್ಟ್ ಡಿಗ್ರಿಯನ್ನ ಬರ್ಕೋಬೇಕು. ಆಮೇಲೆ ಡಿಗ್ರಿ ಸೀಕ್ವೆನ್ಸ್ ಅನ್ನ ನೋಡ್ಬೇಕು. ಸೊ ಅದು ಯಾವ ರೀತಿ ಅಂತ ನಾವು ಪ್ರಾಬ್ಲಮ್ಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್. ಸೊ ಇದರಲ್ಲೇನು ಡಿಗ್ರಿ ಸೀಕ್ವೆನ್ಸ್ ಬರಲ್ಲ. ಯಾಕಂತಂದ್ರೆ ಇವೆರಡು ಇದಾವಲ್ಲ, ಇವೆರಡು ಕೂಡ ಐಸೋಮಾರ್ಫಿಕ್ ಗ್ರಾಫ್ಸ್ ಅಲ್ವೇ ಅಲ್ಲ. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ 4ನೇ ಸ್ಟೆಪ್ ಏನು ಅಂತಂದ್ರೆ 1-to-1 ಕರೆಸ್ಪಾಂಡೆನ್ಸ್ ಅನ್ನ ನೋಡ್ಬೇಕು. 1-to-1 ಕರೆಸ್ಪಾಂಡೆನ್ಸ್ ಅಂಡ್ ಎಡ್ಜ್ ಕನೆಕ್ಟಿವಿಟಿ ಮಸ್ಟ್ ಬಿ ಪ್ರೆಸೆಂಟ್. ಸರಿನಾ? ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಎರಡು ಗ್ರಾಫ್ಗಳನ್ನ ನಾವು ಐಸೋಮಾರ್ಫಿಕ್ ಗ್ರಾಫ್ಸ್ ಅಂತ ಕರಿಬಹುದು. ಈಗ ಈ ಎರಡು ಗ್ರಾಫ್ಗಳನ್ನ ಕೊಟ್ಟಿದ್ದಾರೆ ಅಲ್ವಾ, ಇವೆರಡನ್ನ ಚೆಕ್ ಮಾಡ್ರಿ. ಐಸೋಮಾರ್ಫಿಕ್ ಗ್ರಾಫ್ ಹೌದೋ ಇಲ್ವೋ ಅಂತ ಚೆಕ್ ಮಾಡೋಣ. ಫಸ್ಟ್ ಇದನ್ನ ಗ್ರಾಫ್ G1 ಅಂತ ತಗೊಂತೀನಿ, ಇದನ್ನ ಗ್ರಾಫ್ G2 ಅಂತ ತಗೊಂತೀನಿ. ಸರಿನಾ? ಒಂದೊಂದೇ ಸ್ಟೆಪ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದೇನು? ಎರಡರಲ್ಲೂ ಕೂಡ ಸೇಮ್ ನಂಬರ್ ಆಫ್ ವರ್ಟಿಸಿಸ್ ಗಳಿದಾವ ಅಂತ ಚೆಕ್ ಮಾಡ್ತೀನಿ. ಸೊ ನಂಬರ್ ಆಫ್ ವರ್ಟಿಸಿಸ್ G1 ಗೆ ಎಷ್ಟಿದೆ, ನೆಕ್ಸ್ಟ್ G2 ಗೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ವರ್ಟಿಸಿಸ್ ಅಂದ್ರೇನು ನೋಡಿ, ಇಲ್ಲಿ ಎ ಬಿ ಸಿ ಡಿ ಇದಾವಲ್ಲ, ಇವುಗಳು 1 2 3 4 5 6. ಸೊ ಟೋಟಲ್ 6 ವರ್ಟಿಸಿಸ್ಗಳು ಇದಾವೆ. ಯಾವ್ದ್ರಲ್ಲಿ? ಗ್ರಾಫ್ G1 ಅಲ್ಲಿ. ಗ್ರಾಫ್ G2 ಅಲ್ಲಿ ಎಷ್ಟಿದೆ? 1 2 3 4 5 6. ಸೊ ಇದರಲ್ಲೂ ಕೂಡ ನಮಗೆ 6 ವರ್ಟಿಸಿಸ್ಗಳಿದಾವೆ. ಸೊ ಇವಾಗ ಏನಂತ ಕನ್ಕ್ಲೂಡ್ ಮಾಡಬಹುದು? ಮೊದಲನೇ ಕಂಡೀಷನ್ ಕರೆಕ್ಟ್ ಇದೆ. ಬೋತ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ವರ್ಟಿಸಿಸ್. ನೆಕ್ಸ್ಟ್ ಎರಡನೇ ಕಂಡೀಷನ್ ನೋಡೋಣ. ಬೋತ್ ಮಸ್ಟ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಡ್ಜಸ್ ಅಂದ್ರೇನು? ಲೈನ್ ಕನೆಕ್ಟಿಂಗ್ ಟು ವರ್ಟಿಸಿಸ್. ಈಗ ಎರಡನೇದು ನೋಡೋಣ, ನಂಬರ್ ಆಫ್ ಎಡ್ಜಸ್ಗಳು. ಸೊ ನಂಬರ್ ಆಫ್ ಎಡ್ಜಸ್ಗಳು ಎಷ್ಟಿದಾವೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ನೋಡಿ, 1 2 3 4 5 6 7 8. ಸೊ G1 ಅಲ್ಲಿ ಎಷ್ಟಿದಾವೆ? 8 ನಂಬರ್ ಆಫ್ ಎಡ್ಜಸ್ ಇದಾವೆ. ನೆಕ್ಸ್ಟ್ ಇದರಲ್ಲಿ 1 2 3 4 5 6 7 8 9. ಸೊ ಇಲ್ಲೇನಾಯ್ತು? ನಂಬರ್ ಆಫ್ ಎಡ್ಜಸ್ ಎರಡರಲ್ಲೂ ಕೂಡ ಈಕ್ವಲ್ ಆಗಿಲ್ಲ.
ಈ 4 ಕಂಡೀಷನ್ ಅಲ್ಲಿ ಒಂದು ಫೇಲ್ ಆದ್ರೂ ಕೂಡ ಅದೇ ಸ್ಟೆಪ್ ಅಲ್ಲಿ ನಾವು ಸ್ಟಾಪ್ ಮಾಡಿಬಿಡ್ಬೇಕು. 2ನೇ ಕಂಡೀಷನ್ ನನಗೆ ಇವಾಗ ಸ್ಯಾಟಿಸ್ಫೈ ಆಗ್ತಿಲ್ಲ, ನಂಬರ್ ಆಫ್ ಎಡ್ಜಸ್ ಆರ್ ನಾಟ್ ಈಕ್ವಲ್, ಸೊ ಇಲ್ಲೇ ಸ್ಟಾಪ್ ಮಾಡಬೇಕು. ಸೊ ಕನ್ಕ್ಲೂಡ್ ಮಾಡಿ, ದೇರ್ ಫೋರ್ ಬೋತ್ ದಿ ಗಿವನ್ ಗ್ರಾಫ್ಸ್ ಆರ್ ನಾಟ್ isomorphic since both are not having same number of edges. ಸರಿನಾ? ಸೊ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಆಯ್ತು. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. 4 ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತ ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡಿದ್ದೀನಿ. 5-6 ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಿಂದ ಅವೆಲ್ಲವನ್ನು ಕೂಡ ನೀವು ನೋಡಿದ್ರೆ ಎಕ್ಸಾಮ್ ಅಲ್ಲಿ ಫಿಕ್ಸ್ ಕ್ವಶನ್ ಐಸೋಮಾರ್ಫಿಕ್ ಗ್ರಾಫ್ಸ್ ಮೇಲೆ ಬರೋದು. ಸೊ ಅದಕ್ಕೋಸ್ಕರ ನೀವು ಅದನ್ನ ಪಕ್ಕಾ ಕಲಿಬೇಕು. 5ರಿಂದ 6 ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಅವೆಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಿ, ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಎಕ್ಸ್ಟ್ರಾ ಡೌಟ್ ಐತೆ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನು ನೀವು ಜಾಯಿನ್ ಆಗಿ ನಮಗೆ ಡೌಟ್ಸ್ ಅನ್ನ ಕೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್